ಹಾಯ್ ಗೈಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್. ನಾನಿವತ್ತು ಈ ವಿಡಿಯೋದಲ್ಲಿ ಇವ್ಯಾಲ್ಯೂಯೇಷನ್ ಆಫ್ ಮಹೀಂದ್ರಾ ಬೊಲೆರೋ ಅಂದರೆ ಮಹೀಂದ್ರಾ ಕಂಪ್ನಿದವರು ಏನೊಂದು ಬೊಲೆರೋ ಕಾರ್ ಇದೆ. ಈ ಕಾರಿದ್ದು 2000ಇಂದ 2023ವರೆಗೂ ಏನೊಂದು ಶಾರ್ಟ್ ಜರ್ನಿ ಇದೆ. ಶಾರ್ಟ್ ಅಂತಲ್ಲ, ತುಂಬ ಲಾಂಗ್ ಜರ್ನಿ ಅಂತಲೇ ಹೇಳ್ಬೋದು. ಈ ಏನೊಂದು ಜರ್ನಿ ಇದೆ, ಈ ಜರ್ನಿಯ ಒಂದು 100%ಅಲ್ಲಿ ಒಂದು 2% ಅಷ್ಟೇ, ಒಂದು 2% ಜರ್ನಿಯನ್ನು ನಾನು ಇವತ್ತು ನಿಮ್ಮ ಮುಂದೆ ಇಡ್ತೀನಿ. ನಿಮಗೆ ಇವತ್ತು 2% ಜರ್ನಿಯನ್ನು ನಿಮ್ಮ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣುತ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ಗಳು ನಿಮಗೆ ಕ್ವಿಕ್ಕಾಗಿ ಬರುತ್ತೆ. ಇದೇನಿದೆ ಇವ್ಯಾಲ್ಯೂಯೇಷನ್ ಆಫ್ ಮಹೀಂದ್ರಾ ಬೊಲೆರೋ ಅಂತ ಹೇಳ್ತಿದ್ದಾಗೇ ತಟ್ಟಂತ ನೆನಪಾಗೋದೊಂದು ರಗಡ್ನೆಸ್. ಏನೊಂದು ವೆಹಿಕಲ್ ಇದೆ ಮಹೀಂದ್ರಾ ಬೊಲೆರೋ. ಈಗ ಏನು ಡಿಸ್ಪ್ಲೇ ಮೇಲೆ ಕಾಣ್ತಿದೆ, ಇದು ಸ್ಟಾರ್ಟಿಂಗ್ ಬೊಲೆರೋ. 2000ಇಂದ 2007ವರೆಗೂ ಈ ಒಂದು ಬೊಲೆರೋ ರನ್ನಿಂಗಲ್ಲಿತ್ತು. ಈ ಬೊಲೆರೋ ಏನಂದರೆ 4 ವೀಲ್ ಡ್ರೈವ್. ಇದು 4 ವೀಲ್ ಡ್ರೈವ್ ಮತ್ತು 2 ವೀಲ್ ಡ್ರೈವ್. 4 ವೀಲ್ ಡ್ರೈವ್ ಅಂದರೆ 4x4, 4 ವೀಲ್ ಡ್ರೈವ್ ಅಂದರೆ 4x4 ಆಲ್ ವೀಲ್ ರನ್ನಿಂಗಲ್ಲಿರ್ತದೆ. ಆಲ್ ವೀಲ್ ಕೂಡ ಡ್ರೈವಲ್ಲಿರ್ತದೆ. 4 ವೀಲ್ ಡ್ರೈವಲ್ಲಿ ಮತ್ತು 2 ವೀಲ್ ಡ್ರೈವಲ್ಲಿ ಈ ಒಂದು ಬೊಲೆರೋ ಅವೈಲೇಬಲ್ ಇರುತ್ತೆ. ಯಾವಾಗ ಅಂದರೆ 2000ಇಂದ 2007 ಈ ಏನಿದೆ ಈ ಇಯರ್ ಮಿಡ್ಲಲ್ಲಿ ಈ ಒಂದು ಬೊಲೆರೋ ಇದೊಂಥರ ಕಾಂಪ್ಯಾಕ್ಟ್ SUV ಅಂತಲೇ ಹೇಳ್ಬೋದು. ರಗಡ್ನೆಸ್ಸನ್ನು ಹೊಂದಿದ್ದ SUV ಈ ಒಂದು ರನ್ನಿಂಗಲ್ಲಿತ್ತು. ಇದರ ಪ್ರೈಸ್ ಬಂದುಬಿಟ್ಟು ಅಂದರೆ 2000ಇಂದ 2007 ಈ ಬೊಲೆರೋದ ಪ್ರೈಸ್ ಬಂದುಬಿಟ್ಟು 5.18 ಲ್ಯಾಕಿಂದ 6.21 ಲ್ಯಾಕ್ ಇತ್ತು. ಅದು ಯಾವಾಗ ಅಂದರೆ 2000ಇಂದ 2007. ಅದಾದಮೇಲೆ ಈ ಒಂದು ಮಹೀಂದ್ರಾ ಬೊಲೆರೋ ಏನಿದೆ, ಇದರ ಮೈಲೇಜ್ ಬಂದುಬಿಟ್ಟು 9 ಕಿಲೋಮೀಟ್ರಿಂದ 11 ಕಿಲೋಮೀಟ್ರ್ ಸಿಟಿಯಲ್ಲಿತ್ತು. ಅಂದರೆ ಒಂದು ಹೈವೇಯಲ್ಲಿ 11ಇಂದ 13 ಎಕ್ಸ್ಪೆಕ್ಟ್ ಮಾಡ್ಬೋದು ಹೈವೇಯಲ್ಲಿ. ಅದಾದಮೇಲೆ ಇದರ ಕಲರ್ ಆಪ್ಷನ್ಗೆ ಬಂದರೆ ಆ್ಯಪಲ್ ರೆಡ್, ಫೈರಿ ಬ್ಲ್ಯಾಕ್, ಟರ್ಫ್ ಗ್ರೀನ್, ಮಿಸ್ಟ್ ಸಿಲ್ವರ್ ಆ್ಯಂಡ್ ಇವರಿ ಗ್ರೇ. ಈ ಒಂದು ಏನು ಎಷ್ಟೊಂದು ಕಲರ್ ಇದೆ, ಈ ಕಲರಲ್ಲಿ ಈ ಒಂದು ಬೊಲೆರೋ ಅವೈಲೇಬಲ್ ಇರುತ್ತೆ. ಯಾವಾಗಂದರೆ 2000ಇಂದ 2007 ಮಾಡಲು. 2000ಇಂದ 2007 ಯಾವುದೆಲ್ಲ ಒಂದು ರಿಲೀಸ್ ಆಗಿದೆ ಬೊಲೆರೋ, ಇದೆಲ್ಲ ಈಗೊಂದು ಕಲರ್ ಆಪ್ಷನಲ್ಲಿ ಅವೈಲೇಬಲ್ ಇರುತ್ತೆ. ಅದಾದಮೇಲೆ ಈ ಒಂದು ಬೊಲೆರೋ ಬಂದುಬಿಟ್ಟು ಮ್ಯಾನ್ಯಲ್ ಗೇರ್ ಬಾಕ್ಸನ್ನು ಹೊಂದಿತ್ತು. ಮ್ಯಾನ್ಯಲ್ ಗೇರ್ ಬಾಕ್ಸ್ ಅದಾದಮೇಲೆ 7 ಸೀಟರ್ SUV, ಕಾಂಪ್ಯಾಕ್ಟ್ SUV ಅಂತ ಇರ್ಬೋದು. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು 2007ಇಂದ 2011. ಈ 2007ಇಂದ 2011 ಏನಿದೆ, ಈ ಒಂದು ಇಯರಲ್ಲಿ ಈ ಮಹೀಂದ್ರಾ ಬೊಲೆರೋ ಅನ್ನೋದೇನಿದೆ, ಇದರೊಂದು ಡಿಸೈನನ್ನು ಸ್ವಲ್ಪ ಫ್ರಂಟ್ ಬಾನೆಟಲ್ಲಿ ಸ್ವಲ್ಪ ಡಿಸೈನ್ ಚೇಂಜ್ ಮಾಡಬೇಕಾಯಿತು. ಅದಾದಮೇಲೆ ಅದೇ ರಗಡ್ನೆಸ್ ಅಂದರೆ 2 ವೀಲ್ ಡ್ರೈವಿಗೆ ಕನ್ವರ್ಟ್ ಮಾಡಿದ್ರು. ಏನು 4 ವೀಲ್ ಡ್ರೈವಲ್ಲಿ 4 ವೀಲ್ ಡ್ರೈವ್ ಆಪ್ಷನ್ ಬರ್ತಿತ್ತು, ಆ ಆಪ್ಷನನ್ನು ತೆಗೆದ್ಬಿಟ್ಟು 2 ವೀಲ್ ಡ್ರೈವ್ ಅಂದರೆ ರಿಯಲ್ ವೀಲ್ ಡ್ರೈವ್, ಎರಡು ಹಿಂದೆ ಬ್ಯಾಕ್ ಇರೋವಂಥದ್ದು ಏನು 2 ವೀಲ್ ಇದೆ, ಅದು ಮಾತ್ರ ರನ್ನಿಂಗ್ ಕಂಡೀಷನಲ್ಲಿ ಇರ್ತಿತ್ತು ಬೊಲೆರೋದು. ಇದು ಒಂಥರ ರಗಡ್ನೆಸ್ಸನ್ನು ಹೊಂದಿತ್ತು ಗಾಡಿ. ಎಲ್ಲ ಟಫ್ ರೋಡ್ಗೂ ಸೈ, ಮಡ್ ರೋಡ್ಗೂ ಸೈ, ಟಾರ್ ರೋಡ್ಗೂ ಸೈ, ಎಲ್ಲ ರೋಡ್ಗೂ ಈ ಒಂದು ಕಾಂಪ್ಯಾಕ್ಟ್ SUV ಏನಿದೆ ಇದೊಂದು. ಅದಾದಮೇಲೆ ಇದರ ಒಂದು ಸ್ಪೆಷಲ್ ಫೀಚರ್ ಏನಂದರೆ ಇದು ವೈಡಿಂಗ್ ಕೆಪಾಸಿಟಿ, ವಾಟರ್ ವೈಡಿಂಗ್ ಕೆಪಾಸಿಟಿಯನ್ನು ಹೊಂದಿತ್ತು. ಇದರ ಪ್ರೈಸ್ ಬಂದುಬಿಟ್ಟು 2007ಇಂದ 2011 ಇದರ ಪ್ರೈಸ್ ಬಂದುಬಿಟ್ಟು 5.02 ಲ್ಯಾಕಿಂದ 6.80 ಲ್ಯಾಕ್ ಅಂತ. ಇದು ಏನಂದರೆ ಟಾಪ್ ಆ್ಯಂಡ್ ಮಾಡೆಲ್, ಬೇಸಿಕ್ ಮಾಡೆಲ್, ಮಿಡ್ಲ್ ವೇರಿಯಂಟ್ ಈ ಥರ ಇದೆ. ಸ್ಟಾರ್ಟಿಂಗ್ ಮಾಡಲ್ ಅಂದರೆ ಬೇಸಿಕ್ ವೇರಿಯಂಟ್ ಬಂದುಬಿಟ್ಟು 5.02 ಲ್ಯಾಕಿಂದ, ಟಾಪ್ ಆ್ಯಂಡ್ ಬಂದುಬಿಟ್ಟು 6.80 ಲ್ಯಾಕಿಂದ 80 ಲ್ಯಾಕ್. ಇದರೊಂದು ಮೈಲೇಜ್, ಈ ಒಂದು ಏನು ಮಹೀಂದ್ರಾ ಬೊಲೆರೋ 2007ಇಂದ 2011 ಮಾಡಲಿತ್ತು, ಇದರ ಮೈಲೇಜ್ ಬಂದುಬಿಟ್ಟು 9 ಕಿಲೋಮೀಟ್ರಿಂದ 11 ಕಿಲೋಮೀಟ್ರ್. ಅಂದರೆ ಇದು ಸಿಟಿಯಲ್ಲಿ ಇಷ್ಟೊಂದು ಎಕ್ಸ್ಪೆಕ್ಟ್ ಮಾಡ್ಬೋದು. ಹೈವೇಯಲ್ಲಿ ಎಕ್ಸ್ಪೆಕ್ಟ್ ಮಾಡೋದು ಅಂದರೆ 11ಇಂದ 13 ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ಬೋದು. ಕಲರ್ ಬಂದುಬಿಟ್ಟು ಸೇಮ್ ಆಪ್ಷನ್ ಕೊಟ್ಟಿದ್ರು, ಆ್ಯಪಲ್ ರೆಡ್, ಫೈರಿ ಬ್ಲ್ಯಾಕ್, ಟರ್ಫ್ ಗ್ರೀನ್, ಮಿಸ್ಟ್ ಸಿಲ್ವರ್ ಆ್ಯಂಡ್ ಇವರಿ ಗ್ರೇ. ಈ ಒಂದು ಸೇಮ್ ಆಪ್ಷನನ್ನು 2007ಇಂದ 2011ವರೆಗೂ ಏನು ಮಾಡಲಿತ್ತು ಅದರಲ್ಲಿ ಈ ಥರ ಆಪ್ಷನ್ ಬಂದಿತ್ತು. ಇದು ಅವೈಲೇಬಲ್ ಇನ್ 2 ವೀಲ್ ಡ್ರೈವ್. ಅದೇ ನಾನು ಹೇಳ್ದಂಗೆ ಬ್ಯಾಕ್ ಏನಿದೆ 2 ವೀಲು ಅದು ರನ್ನಿಂಗಲ್ಲಿ ಇರ್ತಿತ್ತು. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು 2011ಇಂದ 2019 ಏನಿದೆ, ಈ ಒಂದು ಬೊಲೆರೋದು ಕಂಪ್ಲೀಟ್ ಲುಕ್ಕನ್ನೇ ಚೇಂಜ್ ಮಾಡಿಬಿಟ್ರು. ಏನೊಂದು ರಗಡ್ನೆಸ್ ಕೊಡ್ತಿತ್ತು, ಇನ್ನೊಂದು 2000 ಬಿಡುಗಡೆ ಆಗಿತ್ತು ಈ ಬೊಲೆರೋ, ಇದರ ರಗಡ್ನೆಸ್ ಹೋಗ್ಬಿಟ್ಟು ಇದೊಂದು ಸಾಫ್ಟ್ ಗಾಡಿ, ಸಾಫ್ಟ್ ವೆಹಿಕಲ್ ಥರ ಕಾನ್ಸೆಪ್ಟ್ ಸ್ಟಾರ್ಟ್ ಆಯಿತು. ಆದರೆ ಅದೇ ಪವರು, ಅದೇ ಇಂಜಿನ್ನು, ಅದೇ CC,
ಅದನ್ನೆಲ್ಲನೂ ಮೇಂಟೈನ್ ಮಾಡಿದರು. ಇದು ಬಂದುಬಿಟ್ಟು ಇದರ ಪ್ರೈಸ್ ಬಂದುಬಿಟ್ಟು 6.53 ಬೇಸಿಕ್ ವೇರಿಯಂಟ್ 6.53 53 ಲ್ಯಾಕ್ ಬೇಸಿಕ್ ವೇರಿಯಂಟಿಂದ ಟಾಪ್ ಆ್ಯಂಡ್ ವೇರಿಯಂಟ್ ಬಂದುಬಿಟ್ರೆ 9.22 ಲ್ಯಾಕ್. ಅದಾದಮೇಲೆ ಇದರ ಮೈಲೇಜ್ ಬಂದುಬಿಟ್ಟು 15 ಕಿಲೋಮೀಟ್ರಿಂದ 17 ಕಿಲೋಮೀಟರ್ ಪರ್ ಲೀಟರ್ ಇಷ್ಟಿತ್ತು. ಅದಾದಮೇಲೆ ಇದು ಕೂಡ ಅವೈಲೇಬಲ್ ಇನ್ 2 ವೀಲ್ ಡ್ರೈವ್. ಇದರಲ್ಲಿ ಏನಿದೆ 2011ಇಂದ 2019 ಇದರಲ್ಲಿ ಕೆಲವರು ವೇರಿಯಂಟ್ಗಳಿತ್ತು. ಅದು ಯಾವುದೆಲ್ಲ ಅಂದರೆ ಬೊಲೆರೋ GLX, ಬೊಲೆರೋ XL, ಅದಾದಮೇಲೆ ಬೊಲೆರೋ ಪವರ್ ಪ್ಲಸ್ ಈ ಥರ ವೇರಿಯಂಟ್ ಬಂದಿತ್ತು. ಬೊಲೆರೋ XL ಅದಾದಮೇಲೆ ಇದೆ 2011ಇಂದ 2019. ಇದಕ್ಕಿಂತ ಮುಂಚೆ ಏನಿತ್ತು 2007ಇಂದ 2011 ಇದರಲ್ಲಿ ಮತ್ತು ಈ ಮಾಡಲಲ್ಲಿ ಯಾವುದಂದರೆ ಇನ್ನೊಂದು ಇದು 7 ಸೀಟರ್ ಗಾಡಿ ಆದರೆ ಇನ್ನೊಂದು 9 ಸೀಟರ್ ಗಾಡಿ ಅಂತ ಇನ್ನೊಂದು ಬರ್ತಿತ್ತು. ಲಾಂಗ್ ಚೇಸ್ 9 ಸೀಟರ್ ಗಾಡಿ ಅಂತ ಬರ್ತಿತ್ತು. ಅದು ಕೂಡ ಈಗ ಕೂಡ ಅದು ರನ್ನಿಂಗಲ್ಲಿದೆ. ಅದಾದಮೇಲೆ ಇದು ಆದಮೇಲೆ ಬಂದಿದ್ದು 2020ಇಂದ 2022 ಇದರಲ್ಲಿ ಏನಿದೆ ಇದು ಏನು ಲುಕ್ ಇದೆ ಬೊಲೆರೋದು ಕಂಪ್ಲೀಟಾಗಿ ಸ್ಟೈಲಿಶ್ ಆಗಿ ಮಾಡಿಬಿಟ್ರು. ಸ್ವಲ್ಪ ಬಾನೆಟನ್ನು ಸ್ವಲ್ಪ ಸಣ್ಣದು ಮಾಡಿಬಿಟ್ಟು ಸ್ಟೈಲಿಶ್ ಆಗಿ ಲುಕ್ ಕೊಟ್ಬಿಟ್ರು. ಅದ್ರದ್ದು ಪ್ರೈಸ್ ಏನು ಇದೆ ಅಂದರೆ 9.45 ಲ್ಯಾಕಿಂದ 10.43 ಲ್ಯಾಕು. ಬೇಸಿಕ್ ವೇರಿಯಂಟಿಂದ ಸ್ಟಾರ್ಟ್ ಆಗಿ ಟಾಪ್ ಆ್ಯಂಡ್ ವೇರಿಯಂಟ್ವರೆಗೂ 10.43 ಲ್ಯಾಕಿಂದ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಇದರ ಮೈಲೇಜ್ ಬಂದುಬಿಟ್ಟು 15 ಕಿಲೋಮೀಟ್ರಿಂದ 17 ಕಿಲೋಮೀಟರ್ ಪರ್ ಲೀಟ್ರಿಗೆ. ಇದರಲ್ಲಿ ಕೂಡ ಏನಿದೆ ಬೊಲೆರೋ ವೆಹಿಕಲ್ ಇದು ಡೀಸೆಲ್ಲು ಮ್ಯಾನ್ಯಲ್ಲು, ಅದಾದಮೇಲೆ ಪೆಟ್ರೋಲಲ್ಲೂ ಮ್ಯಾನ್ಯಲ್ಲು, ಯಾವುದರಲ್ಲಿ ಕೂಡ ಆಟೋಮೆಟಿಕ್ ಅಂತ ಬಂದಿಲ್ಲ. ಅದಾದಮೇಲೆ ಇದು ಕೂಡ ಸೇಮ್ 7 ಸೀಟರ್ ಗಾಡಿನೇ. 7 ಸೀಟ್ರು ಅದಾದಮೇಲೆ ಇನ್ನೂ 9 ಸೀಟ್ರ್ ಗಾಡಿ ಕೂಡ ಅವೈಲೇಬಲ್ ಇರುತ್ತೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೀವೇನು ಮಾಡ್ತೀರಿ, ಒಂದು ಲೈಕ್, ಒಂದು ಸಬ್ಸ್ಕ್ರೈಬಿಂದ ನನಗೆ ಇನ್ನಷ್ಟು ಇದೇ ಥರದ ವಿಡಿಯೋಗಳು ಇನ್ನಷ್ಟು ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ.